ವಿಶೇಷವಾಗಿ ಟೆಂಪಲ್ ಟೂರ್ನಲ್ಲಿ ನಾವು ನಿಮಗೆ ನಾಡಿನ ಪ್ರಮುಖ ದೇವಾಲಯಗಳ ಇತಿಹಾಸ, ಜನಸಾಗರ, ಅಲ್ಲಿನ ಸ್ಥಳ ಪುರಾಣದ ಮಾಹಿತಿ ನೀಡ್ತೀವಿ. ಆದರೆ ಇಂದಿನ ಟೆಂಪಲ್ ಟೂರ್ ಕೊಂಚ ಭಿನ್ನವಾಗಿದೆ. ಭಾರತದಲ್ಲಿ ಹಿಂದೂ ದೇಗುಲಗಳಿಗೆ ಹೆಚ್ಚು ಮನ್ನಣೆ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರ ಸದಾ ಸಿದ್ಧವಿರುತ್ತೆ. ಅದರಲ್ಲೂ ಇತಿಹಾಸ ಪ್ರಸಿದ್ಧ ದೇವಾಲಯ ಅಂದ್ರೆ ಆ ಮಂದಿರವನ್ನ ಸರ್ಕಾರ ಜೋಪಾನ ಮಾಡೋ ಪರಿಪಾಠವಿದೆ. ಆದ್ರೆ ಬೀದರ್ನ ಬಸವ ಕಲ್ಯಾಣದಲ್ಲಿರುವ ಉಮಾ ಮಹೇಶ್ವರಿ ದೇವಾಲಯ ಈ ಮಾತಿಗೆ ವಿರುದ್ಧವಾಗಿದೆ. ಶಿಲ್ಪಕಲೆಗೆ ಹೆಸರಾಗಿರುವ ಈ ದೇಗುಲ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ. ಶಿಲ್ಪಕಲೆಗೆ ಉಮಾ ಮಹೇಶ್ವರಿ ದೇಗುಲ ಹೆಸರುವಾಸಿಯಾಗಿದೆ. ಐತಿಹಾಸಿಕ ಹಿನ್ನೆಲೆ ಇರುವ ಈ ದೇವಾಲಯ ನೆಪ ಮಾತ್ರಕ್ಕಷ್ಟೇ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿದೆ. ವಿಕ್ರಮಾದಿತ್ಯ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನ ಅನ್ನೋ ಪ್ರತೀತಿ ಇದಕ್ಕಿದೆ. ಬಸವ ಕಲ್ಯಾಣ ತಾಲೂಕಿನ ಉಮಾಪುರ, ಲಹೇಶ್ವರ ಇರುವ ನೀಲಕಂಠ, ಮಹಾದೇವ, ಪಾರ್ವತಿ, ಗಣಪತಿಯ ದೇವಸ್ಥಾನಗಳು ದೇವಾಲಯ ವಾಸ್ತುಶೈಲಿಗೆ ಅತ್ಯುತ್ತಮ ನಿದರ್ಶನಗಳು. ಸಪ್ತರಥ ಮಾದರಿಯಲ್ಲಿರುವ ಮಹಾದೇವ ದೇವಸ್ಥಾನಕ್ಕೆ 3 ಮುಖ ಮಂಟಪಗಳಿವೆ. ಮೂಡಣ ದಿಕ್ಕಿನ ಕಡೆಗೆ ಮುಖ ಮಾಡಿದ ಈ ದೇವಸ್ಥಾನದ ಸಭಾ ಮಂಟಪ, ಗರ್ಭಗೃಹ ಮಧ್ಯದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ. ಅಲ್ಲಲ್ಲಿ ನರ್ತಕಿಯರು ನೃತ್ಯ ಭಂಗಿಯಲ್ಲಿರುವ ನಗ್ನ ಶಿಲ್ಪಗಳಿವೆ. ಕೈಯಲ್ಲಿ ಡಮರುಕ, ಮೃದಂಗ, ವೀಣೆ ಮುಂತಾದವುಗಳಿವೆ. ಭಿತ್ತಿ ಗೋಡೆಯೊಳಗೆ 3 ದಿಕ್ಕಿನ ಕಡೆ ಒಂದೊಂದು ಪುಟ್ಟ ಮಂಟಪಗಳಿವೆ. ಅದರೊಳಗೆ ದೇವ ಕೋಷ್ಟಗಳಿವೆ. ನಟರಾಜ, ಚಾಮುಂಡಿ ಹಾಗೂ ನಗ್ನ ರೂಪದ